ಪದೇ ಪದೇ ನೆನಪು ಕಾಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ನಿನ್ನೆ ಯಾರೋ ಒಬ್ರು ಫೋನ್ ಮಾಡಿ ನಂಗೆ ಕೇಳಿದ್ರು. ಸರ್ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ನೀವು ಅಂತ. ಅಂದ್ರೆ ತುಂಬಾ ನೆನಪು ಕಾಡ್ತಿರತ್ತೆ. ಸೊ ಅವಾಗ ನಾವು ಯಾವ ತರ ನಮ್ಮ ಬಿಹೇವಿಯರ್ ಆಗ್ಲಿ, ಥಾಟ್ ಆಗ್ಲಿ ಅಥವಾ ನಮ್ಮ ಆಕ್ಟಿವಿಟೀಸ್ ಆಗ್ಲಿ ಸೊ ಹೇಗಿರ್ಬೇಕು ನನಗೊಂದು ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಆಗ್ತಿದೆ. ವಿಡಿಯೋಸ್ ಮಾಡಿ ಹೇಳಿ ಅಂತ ಹೇಳಿದ್ರು. ಸೊ ಅದಕ್ಕೆ 5 ಟಿಪ್ಸ್‌ನ ಹೇಳ್ತೀನಿ ನಾನು. ಇದು ಅವರೊಬ್ಬರಿಗೆ ಅಂತಲ್ಲ, ಸೊ ಸುಮಾರು ಜನರಿಗೆ ಇದು ನೀಡಿರುತ್ತೆ. ಪದೇ ಪದೇ ಯಾವುದೋ ಒಂದು ವಿಚಾರ, ವಸ್ತು, ವ್ಯಕ್ತಿ ಅವ್ರ ನೆನಪುಗಳು ಕಾಡ್ತಾ ಇರ್ಬೋದು ನಿಮ್ಗೆ. ಸೊ ಅದರಿಂದ ನೀವು ಆಚೆ ಬರಬೇಕು, ಅದು ಕಾಡಬಾರ್ದು ಅಂದ್ರೆ ಈ ಟಿಪ್ಸ್‌ಗಳನ್ನ ಫಾಲೋ ಮಾಡಿ. ಸೊ ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಕೌನ್ಸಿಲಿಂಗ್ ಮಾತ್ರ ಫ್ರೀ ಇರಲ್ಲ. ಓಕೆ. ಫಸ್ಟ್‌ನೇ ಪಾಯಿಂಟ್ ಏನಂತ ಹೇಳಿದ್ರೆ, ಪದೇ ಪದೇ ನೆನಪು ಕಾಡಬಾರ್ದು ಅಂತ ಹೇಳಿದ್ರೆ, ಖಾಲಿ ಸಮಯನ ಕಡಿಮೆ ಇಡ್ಲೇಬೇಡಿ. ಎಷ್ಟೋ ಜನ ಏನ್ ಮಾಡ್ತಾರೆ, ಪದೇ ಪದೇ ಅವ್ರ ನೆನಪು ಬರೋದ್ ಮೇನ್ ರೀಸನ್ ಬಂದು ತುಂಬಾ ಖಾಲಿ ಸಮಯ ಇಡ್ತಾರೆ. ಅಂದ್ರೆ ಅವ್ರು ಏನೂ ಕೆಲಸ ಮಾಡಲ್ಲ, ಯಾವುದೂ ತಲೆ ಒಳಗೆ ಇರಲ್ಲ. ಆಕ್ಚುಲಿ ಕೆಲಸ ಮಾಡೋದು ಹಾಳಾಗೋಗ್ಲಿ, ತಲೆನ ಖಾಲಿ ಇಡಬೇಡಿ ಫಸ್ಟ್ ಬಂದು. ಎಷ್ಟೋ ಜನ ಅವರು ಒಂದು ಪರ್ಪಸ್ ಮೇಲೆ ಡೇನ ಕಳೀತಾ ಇರಲ್ಲ, ಸುಮ್ನೆ ಅನ್ನೆಸೆಸರಿ ಟೈಮ್‌ನ ಕಳೀತಿರ್ತಾರೆ. ಆವಾಗ ಏನಾಗತ್ತೆ, ಆ ಬ್ರೈನ್ ಕೆಲಸ ಮಾಡೋದೇ ಯಾವುದು ಹಳೆ ವಿಚಾರಗಳಿರುತ್ತಲ್ಲ ಅದ್ರ ಮೇಲೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಈಗ ನೀವು ಬ್ರೈನಿಗೆ ಕೆಲಸ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಖಾಲಿ ಇತ್ತು ಅಂತ ಹೇಳಿದ್ರೆ, ಸೊ ಹಿಂದಿಂದೆಲ್ಲ ನೆನಪಾಗ್ಲಿಕ್ಕೆ ಶುರುವಾಗಿ ನಿಮಗೆ ಕಾಡ್ಲಿಕ್ಕೆ ಶುರು ಆಗುತ್ತೆ. ಫಸ್ಟ್ ರೀಸನ್. ಸೆಕೆಂಡ್ ಬಂದು ಏನಂತ ಹೇಳಿದ್ರೆ, ಹಳೆಯ ಲೈಕ್ ಚಾಟ್ಸ್, ಫೋಟೋಸ್ ಇದೆಲ್ಲ ನೋಡಕ್ ಹೋಗ್ಬೇಡಿ. ಹಳೆ ನೆನಪುಗಳು ನೋಡಿದಾಗ ಮತ್ತೆ ನಿಮ್ಮ ಫ್ಲಾಶ್ ಬ್ಯಾಕಿಗೆ ಹೋಗುತ್ತೆ ನಿಮ್ಮ ಮೈಂಡ್. ನೀವು ಅವಾಗ ಏನ್ ಮಾಡ್ತಿದ್ರಿ, ಹೇಗಿದ್ರಿ ಇದೆಲ್ಲ ನೋಡಿದಾಗ ಹಾಗಿತ್ತಲ್ಲ ದಿನಗಳು ಅಂತ ಯೋಚನೆ ಮಾಡ್ತಾ ಕುತ್ಕೋಬಿಡ್ತೀರಿ. ಅವಾಗ ಏನಾಗತ್ತೆ, ನಿಮಗೆ ಅದೆಲ್ಲ ಎಮೋಷನಲಿ ಕಾಡ್ಲಿಕ್ಕೆ ಶುರು ಆಗತ್ತೆ, ಕಣ್ಣೀರು ಬರುವಂತ ಸಾಧ್ಯತೆಗಳಿರುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡಿ. ಫೋಟೋ ನೋಡೋದು, ಚಾಟ್ ನೋಡೋದೆಲ್ಲ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಹೊಸ ರೂಟೀನ್ ಶುರು ಮಾಡ್ಕೊಳ್ಳಿ. ಹೊಸ ರೂಟೀನ್ ಅಂದ್ರೆ ಏನು? ನೀವು ಇರೋ 24 ಅವರ್ಸ್ ಅಲ್ಲಿ 8 ಅವರ್ಸ್ ನಿದ್ದೆಗೆ ಬಿಟ್ರೆ ಮಿಕ್ಕಿರೋ ಎಲ್ಲ ಟೈಮಲ್ಲೂ ಕೂಡ ನಿಮ್ದು ಕಂಪ್ಲೀಟ್ಲಿ ಟೈಮ್ ಟೇಬಲ್ ರೂಟೀನ್ ಇರಬೇಕು. ಎಷ್ಟು ಗಂಟೆಗೆ ಎದ್ದೇಳಬೇಕು, ಎಕ್ಸರ್ಸೈಸು, ಜಿಮ್ಮು, ವರ್ಕೌಟು ಮತ್ತು ಕೆಲಸ, ಆಮೇಲೆ ಮತ್ತೆ ಎಕ್ಸ್ಟ್ರಾ ಫ್ರೀ ಅವರ್ಸ್ ಅಲ್ಲಿ ಏನ್ ಕೆಲಸ, ಇದೆಲ್ಲಾನು ಕೂಡ ಹೊಸ ಒಂದು ಆಕ್ಟಿವಿಟೀಸ್ ನಡಿಬೇಕು. ಕಂಪ್ಲೀಟ್ಲಿ ನಿಮಗೆ ಎಲ್ಲೂ ಪುರ್ಸುತ್ತೆ ಇಲ್ಲ, ಲೈಕ್ ಏನ್ ಇಷ್ಟು ಬಿಸಿ ಇದೀನಿ ನಾನು ನನ್ನ ಲೈಫಲ್ಲಿ, ಯಾವುದಕ್ಕೂ ಸಮಯ ಇಲ್ವಲ್ಲ ಅಂತ. ಯಾರೋ ಸಮಯ ಕೇಳ್ಕೊಂಬಂದ್ರು ಅವ್ರು ಸಮಯ ಕೊಡಕ್ ಆಗದಿರೋಷ್ಟು ನೀವು ಬಿಸಿ ಇರ್ಬೇಕು. ಅಂದ್ರೆ ಬಿಸಿ ಇರ್ಬೇಕಾದ್ರೆ ಬರೀ ಜಸ್ಟ್ ಬಿಸಿ ಅಲ್ಲ, ಅಷ್ಟು ಪ್ರೀತಿಯಿಂದ ಇನ್ವಾಲ್ವ್ಮೆಂಟ್ ಆಗ್ಬೇಕಾಗತ್ತೆ. ಸೊ ನಾನು ಹೇಳೋದು. ಓಕೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವ್ರ ಬಗ್ಗೆ ಓವರ್ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಷ್ಟೋ ಜನ ಏನ್ ಮಾಡ್ತಾರೆ, ಹೋಗಿರೋ ವಿಚಾರದ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಅದ್ ಹಂಗಾಗತ್ತಾ, ಇದು ಸೆಲ್ಫ್ ಜಡ್ಜ್ಮೆಂಟ್ ಅಂತ ಹೇಳ್ತೀವಿ. ಅದು ಹಂಗಿರ್ಬೋದಾ, ಹಿಂಗಿರ್ಬೋದಿತ್ತಾ, ಹಂಗಾಗ್ಬಾರ್ದಿತ್ತು, ಹಿಂಗಿರ್ಬೇಕಿತ್ತು, ಈ ತರದ್ದೆಲ್ಲ ಓವರ್ ಆಗಿ ಥಿಂಕ್ ಮಾಡ್ತಾರೆ. ಏನ್ ಪ್ರೆಸೆನ್ಸ್ ಅಲ್ಲಿ ಏನ್ ನಡೆದೋಗಿದೆ ಅದ್ರ ಬಗ್ಗೆ ಮಾತ್ರ ಥಿಂಕ್ ಮಾಡಿ. ಓವರ್ ಆಗಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ಓವರ್ ಆಗಿ ಥಿಂಕ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಅಗೇನ್ ನೆನಪಾಗುವಂತ ಸಾಧ್ಯತೆಗಳೇ 100ಕ್ಕೆ 100% ಇದೆ. ನಾನೇನ್ ಹೇಳ್ತಿದ್ದೀನಿ ಕರೆಕ್ಟ್ ಫಾಲೋ ಮಾಡಿ ಅಷ್ಟೇ. ಅದು ನಿಮ್ಗೆ ರೂಢಿ ಆಗ್ಬೇಕು ಆಮೇಲೆ. ಅವ್ರ ನೆನಪೇ ಬರಲ್ಲ ನಿಮ್ಗೆ. ಇದೇನ್ ಹೇಳಿದೀನಿ ಟಿಪ್ಸು, ಇಷ್ಟನ್ನು ಕೂಡ ನೀವು ಡೈಲಿ ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡ್ತಾ ಬಂದ್ರೆ ನೆನಪಾದಾಗ ಆಮೇಲೆ ಕಾಮನ್ ಅನ್ಸ್ಬಿಡುತ್ತೆ. ಸ್ಪೆಷಲ್ ಅನ್ಸಲ್ಲ. ಸ್ಪೆಷಲ್ ಅನ್ಸ್ದಾಗ ಕಣ್ಣೀರ್ ಹಾಕ್ತಿವಿ. ಕಾಮನ್ ಅನ್ಸ್ದಾಗ ಏನೂ ಅನ್ಸಲ್ಲ ನಿಮ್ಗೆ. ಏನು ಇಟ್ಸ್ ಎ ರೂಢಿ. ಈಗ ಎಕ್ಸಾಂಪಲ್, ಹೊಸದಾಗಿ ಸ್ಕಿನ್ ಮೇಲೆ ಏನೋ ಒಂದು ಗಾಯ ಆಗಿದೆ ಅನ್ಕೊಳ್ಳೋಣ. ಒಂದು 5 ಡೇಸ್, 10 ಡೇಸ್, 1 ಮಂತ್, 2 ಮಂತ್ಸ್ ನಿಮ್ಗೆ ತುಂಬಾ ಬರ್ಡನ್ ಆಗ್ತಿರುತ್ತೆ. ಆಮೇಲೆ ಅದು ರೂಢಿ ಆಗ್ಬಿಡುತ್ತೆ. ಹೋಗಿದೆ ಬಿಡು ಗಾಯ, ಆ ತರದ್ದು. ಓಕೆ. ರೂಢಿ ಆಗೋದಕ್ಕೆ ಕಷ್ಟ. ನೆಕ್ಸ್ಟ್ ಪಾಯಿಂಟ್, ಪಾಸಿಟಿವ್ ಕಂಟೆಂಟ್ ಜಾಸ್ತಿ ನೋಡಕ್ ಶುರು ಮಾಡಿ. ಪಾಸಿಟಿವ್ ವ್ಯಕ್ತಿಗಳೊಟ್ಟಿಗೆ ಮಿಂಗಲ್ ಆಗಿ, ಯಾವುದೋ ವಿಡಿಯೋ ನೋಡಿದ್ರೆ ಪಾಸಿಟಿವ್ ಇರೋ ವಿಡಿಯೋ ನೋಡಿ. ಏನೋ ಯೋಚನೆ ಮಾಡಿದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಓಕೆ. ಓನ್ಲಿ ಪಾಸಿಟಿವ್ ಸೈಡಲ್ಲಿ ನೋಡ್ತಾ ಹೋಗಿ. ಅವಾಗ ಏನಾಗುತ್ತೆ ನಿಮ್ಗೆ, ಸೊ ಧೈರ್ಯ ಬರೋಕ್ ಶುರು ಆಗತ್ತೆ. ಅಂಡ್ ಏನೋ ಒಂದು ಹೊಸದ್ ಲೈಫಲ್ಲಿ ಅಚೀವ್ ಮಾಡ್ಬೇಕನ್ಸುತ್ತೆ. ಯಾವ ನೆನಪು ಬಂದ್ರು ಏನು ನನ್ನ ಲೈಫಲ್ಲಿ ಏನೋ ಅಚೀವ್ ಮಾಡ್ಬೇಕು ಅನ್ನೋ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಬೆಳೀತಾ ಹೋಗುತ್ತೆ. ಇದಿಷ್ಟು ಟಿಪ್ಸ್ ಏನ್ ಕೊಟ್ಟಿದ್ದೀನಲ್ಲ, ಇದನ್ನ ಕಂಪ್ಲೀಟ್ ಆಗಿ 3 ಮಂತ್ಸ್ ಫಾಲೋ ಮಾಡಿ. ಓಕೆ. ಬಿಕಾಸ್ ಅಷ್ಟು ವರ್ಷದ ನೆನಪುಗಳು ಅಥವಾ 1 ತಿಂಗಳದ್ದೇ ಇರಲಿ, ಬಟ್ ಪಾಸಿಟಿವ್ ಅಷ್ಟು ನೆನಪಿರೋದು ಬೇಗ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಆಕ್ಚುಲಿ ನೆಗೆಟಿವ್ ಆಗಿದ್ರೆ ಹೋಗ್ಬಿಡ್ತಾ ಇದ್ದು, ಬಟ್ ಪಾಸಿಟಿವ್ ಅಷ್ಟು ಇರೋದ್ರಿಂದ ಅದನ್ನ ಅಳಿಸೋದು ತುಂಬಾ ಕಷ್ಟ ಆಗುತ್ತೆ. ರೂಢಿ ಆಗ್ಬೇಕಂದ್ರೆ 3 ಮಂತ್ಸ್ ಟೈಮ್ ಬೇಕಾಗುತ್ತೆ ಮಿನಿಮಮ್. ಸೊ ಈ 3 ಮಂತ್ಸ್ ಅಲ್ಲಿ ಇಷ್ಟು ಪಾಯಿಂಟ್ಸ್‌ನ ನೀವು ಕಂಪಲ್ಸರಿ ಫಾಲೋ ಮಾಡಿ. ಡೆಫಿನೆಟ್ಲಿ ಸಾಧ್ಯತೆ ಇದೆ ಮರೆಯುವಂತದ್ದು. ಅಂದ್ರೆ ನಿಮ್ಮ ವರ್ಕಲ್ಲಿ ಬಿಸಿ ಆದಾಗ ಇದು ಆಟೋಮೆಟಿಕಲಿ ರೀಕಾಲ್ ಆಗಲ್ಲ ಅಂತ ಹೇಳ್ತಾ ಇರೋದು ನಾನು. ಓಕೆ. ಅಂಡ್ ಏನ್ ಅನ್ನಿಸ್ತು ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅಂಡ್ ಅಗೇನ್ ಹೇಳ್ತಿದ್ದೀನಿ, ಕೌನ್ಸಿಲಿಂಗ್ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಎಲ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 48ಗೆ ಕಂಪ್ಲೀಟ್ ಆಗಲಿ, 49ಗೆ ಹೆಜ್ಜೆ ಇಡ್ಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.